ಸಂತೋಷ್ ಲಾಡ್ ಕಾರ್ಮಿಕ ಸಚಿವರಾದ ನಂತರ ಇಲಾಖೆಗೆ ಒಂದು ಗತ್ತು ಬಂತು. ಲಾಡ್ ಅಂದ್ರೆ ಕಾರ್ಮಿಕರ ಇಲಾಖೆ ಅಂದ್ರೆ ಸಂತೋಷ್ ಲಾಡ್ ಅನ್ನೋ ಮಟ್ಟಿಗೆ ಇಡೀ ಇಲಾಖೆಗೆ ಕದರನ್ನ ತುಂಬಿದ್ರು. ಕಾರ್ಮಿಕರ ಆಶಾ ಕಿರಣ ಲಾಡ್. ಇನ್ನು ಸಂತೋಷ್ ಲಾಡ್ ಕಟ್ಟಡ ಕಾರ್ಮಿಕರ ಆರೋಗ್ಯ ಕಾಪಾಡೋದಕ್ಕೋಸ್ಕರ ಕಾರ್ಮಿಕ ಇಲಾಖೆಯಲ್ಲಿ ಮಹತ್ವದ ಕ್ರಮವನ್ನ ಕೈಗೊಂಡಿದ್ದಾರೆ. ಕಾರ್ಮಿಕರು ದೇಶದ ನಿರ್ಮಾತೃಗಳು ಅನ್ನೋ ಉದ್ದೇಶದಿಂದಲೇ ಸಂತೋಷ್ ಲಾಡ್ ಕಾರ್ಮಿಕರ ಬಗ್ಗೆ ಆರೋಗ್ಯವೇ ಭಾಗ್ಯ ಅನ್ನೋ ಮಾತಿನಂತೆ ಕಾರ್ಮಿಕರಿಗಾಗಿ ತನ್ನ ಹೃದಯವನ್ನ ಮಿಡಿದಿದ್ದಾರೆ. ಬನ್ನಿ ಅದೇನು ಅಂತ ನೋಡ್ಕೊಂಡು ಬರೋಣ. ರಾಜ್ಯದ ನೋಂದಾಯಿತ ಕಟ್ಟಡ ಕಾರ್ಮಿಕರ ಆರೋಗ್ಯ ಕಾಪಾಡಲು ಕಾರ್ಮಿಕ ಇಲಾಖೆ ಮಹತ್ವದ ಕ್ರಮ ಕೈಗೊಂಡಿದೆ. ಕಾರ್ಮಿಕರು ದೇಶದ ನಿರ್ಮಾತೃಗಳು ಎಂಬುದು ತಿಳಿದ ವಿಷಯ. ಅದೇ ರೀತಿ ಆರೋಗ್ಯವೇ ಭಾಗ್ಯ ಎಂಬುದನ್ನ ಶತಶತಮಾನಗಳಿಂದ ನಾವು ಕೇಳುತ್ತಿದ್ದೇವೆ. ಹೌದು, ಕಾಯಿಲೆ ಬಂದಾಗ ವೈದ್ಯರ ಬಳಿ ತೆರಳಿ ಸಲಹೆ, ಔಷಧಿ, ಕೊನೆಗೆ ಅವರು ಸೂಚಿಸಿದ ಪರೀಕ್ಷೆಗಳನ್ನ ಮಾಡಿಸ್ತೇವೆ. ಆದ್ರೆ ಅದೇ ಕಾಯಿಲೆ ಬರುವುದಕ್ಕಿಂತ ಮೊದಲೇ ಗಮನ ಹರಿಸಿದ್ರೆ ಎಷ್ಟೊಂದು ಒಳ್ಳೆಯದು ಅನ್ನುವುದು ಗೊತ್ತಾಗುತ್ತೆ. ಇಂತಹದೊಂದು ಅಂಶವನ್ನೇ ಗಮನದಲ್ಲಿಟ್ಟುಕೊಂಡು ಕಾರ್ಮಿಕ ಇಲಾಖೆ ಈಗ ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆಯನ್ನ ಜಾರಿ ಮಾಡಿದೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಮಾರ್ಗದರ್ಶನದಲ್ಲಿ ಈ ಯೋಜನೆ ರಾಜ್ಯದ ಮೂಲೆ ಮೂಲೆಯಲ್ಲಿ ಸಮರ್ಥವಾಗಿ ಜಾರಿಯಲ್ಲಿದೆ. ಕಾರ್ಮಿಕರ ಬಗ್ಗೆ ಸಚಿವ ಲಾಡ್ ಸಾಕಷ್ಟು ಕಾಳಜಿ ಹೊಂದಿದ್ದಾರೆ. ಆದ್ದರಿಂದಲೇ ಶ್ರಮಜೀವಿಗಳ ಆರೋಗ್ಯ ಕಾಪಾಡಲು ಲಾಡ್ ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆಯನ್ನ ಚುರುಕುಗೊಳಿಸಿದ್ದಾರೆ. ರಾಜ್ಯದ ಕಾರ್ಮಿಕರು ಆರೋಗ್ಯವನ್ನ ಕಾಪಾಡುವುದಕ್ಕೆ ಕಾರ್ಮಿಕ ಇಲಾಖೆ ಇಟ್ಟಿರುವ ಈ ಕ್ರಾಂತಿಕಾರಕ ಹೆಜ್ಜೆಯಿಂದ ನಾಡಿನ ಲಕ್ಷಾಂತರ ಕಾರ್ಮಿಕರು ಹಾಗೂ ಅವರ ಅವಲಂಬಿತರು ನೆಮ್ಮದಿಯನ್ನ ಹೊಂದಿದ್ದಾರೆ. ಎಷ್ಟೋ ಕಾರ್ಮಿಕರಿಗೆ ತಮಗೆ ಯಾವ ಕಾಯಿಲೆ ಇತ್ತು ಎಂಬುದು ಉಲ್ಬಣಗೊಳ್ಳುವ ಮೊದಲೇ ತಿಳಿದಿದ್ದರಿಂದ ದುಬಾರಿ ವೆಚ್ಚ ಮಾಡುವುದು ತಪ್ಪಿದಂತಾಗಿದೆ. ಇನ್ನು ರಾಜ್ಯದ ಎಲ್ಲಾ ಕಾರ್ಮಿಕನಿಗೆ ಆರೋಗ್ಯ ಸೇವೆ ಸಿಗಬೇಕು ಎನ್ನುವ ಮಹದುದ್ದೇಶದಿಂದ ಈ ಪ್ರಿವೆಂಟ್ ಹೆಲ್ತ್ ಕೇರ್ ಸೇವೆಗಳನ್ನ ಒದಗಿಸುವುದಕ್ಕೆ ಸರ್ಕಾರ ಮುಂದಾಗಿದೆ. ಕಾರ್ಮಿಕ ಇಲಾಖೆಯ ಈ ಮಾದರಿ ನಡೆಗೆ ಜನರಿಂದ ಅಭೂತಪೂರ್ವ ಮನ್ನಣೆ ಸಿಗ್ತಾ ಇದೆ. 2021-22ರಿಂದ ಜಾರಿಗೊಳಿಸಲಾದ ಈ ಯೋಜನೆಯ ಲಾಭವನ್ನ ಲಕ್ಷಾಂತರ ಕಾರ್ಮಿಕರು ಪಡೆದುಕೊಳ್ಳುವುದಕ್ಕೆ ಮುಂದಾಗಿದ್ದಾರೆ. ಇಂತಹ ವಿನೂತನ ಕ್ರಮವನ್ನ ಜಾರಿಗೊಳಿಸಿದ ಕಾರ್ಮಿಕ ಇಲಾಖೆಗೆ ಜನರು ಈಗ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಮನುಷ್ಯರಿಗೆ ಸಿಗಬೇಕಾದ ಮೂಲಭೂತ ಸೇವೆಗಳಲ್ಲಿ ಆರೋಗ್ಯ ಸೇವೆಯೂ ಒಂದು. ಆರೋಗ್ಯ ಇದ್ದರೆ ಎಲ್ಲವೂ ಕೂಡ ಆರೋಗ್ಯವೇ. ಇಲ್ಲದಿದ್ದರೆ ಸಂಪತ್ತು ಇದ್ರೂ ವ್ಯರ್ಥ. ಸದಾ ಕೆಲಸದಲ್ಲಿ ತೊಡಗುವ ಎಷ್ಟೋ ಕಾರ್ಮಿಕರಿಗೆ ತಾವು ಇಂತಹ ಪರೀಕ್ಷೆಗಳನ್ನ ಮಾಡಿಸಬೇಕು ಎಂಬುದು ತಿಳಿದಿಲ್ಲ. ಇಂತಹ ಸಂದರ್ಭದಲ್ಲಿ ಪ್ರಿವೆಂಟಿವ್ ಹೆಲ್ತ್ ಕೇರ್ ಕಾರ್ಮಿಕರ ಪಾಲಿಗೆ ಸಂಜೀವಿನಿಯಾಗೋ ಸಾಧ್ಯತೆ ಇದೆ. ಕಟ್ಟಡ ಕಾರ್ಮಿಕರ ಆರೋಗ್ಯ ತಪಾಸಣೆ ಸದ್ದಿಲ್ಲದೆ ಇಡೀ ರಾಜ್ಯದಲ್ಲಿ ಜಾರಿಯಾಗಲಿದೆ. ನಿರ್ಮಾಣ ವಲಯದಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಇದರ ಪ್ರಯೋಜನವನ್ನ ಪಡೆದುಕೊಳ್ತಾ ಇದ್ದಾರೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ವಿಶೇಷ ಕಾಳಜಿಯಿಂದ ಈ ಯೋಜನೆ ಇನ್ನಷ್ಟು ಶಕ್ತಿ ಪಡೆದುಕೊಂಡಿದೆ. ಆರೋಗ್ಯದ ಬಗ್ಗೆ ಕಾರ್ಮಿಕರು ಕನಿಷ್ಠ ಗಮನವನ್ನು ಕೊಡುವುದಿಲ್ಲ ಎಂಬುದನ್ನು ಅರಿತ ಕಾರ್ಮಿಕ ಇಲಾಖೆಯೇ ಈ ಯೋಜನೆಯನ್ನ ಸೂಕ್ತವಾಗಿ ಜಾರಿ ಮಾಡಿದೆ. ಆರಂಭದಲ್ಲೇ ಕಾಯಿಲೆ ಪತ್ತೆ ಮಾಡಿ ಚಿಕಿತ್ಸೆಗೆ ಸಲಹೆ ನೀಡಿದ್ರಿಂದ ಎಷ್ಟೋ ಕಾರ್ಮಿಕರು ಮುಂದಾಗುವ ತೊಂದರೆಯನ್ನ ತಪ್ಪಿಸಿಕೊಂಡಿದ್ದಾರೆ.